ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ವತಿಯಿಂದ ಮಾನ್ಯ ಸಂಸದರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಅಭಿನಂದನಾ ಕಾರ್ಯಕ್ರಮ. ಮಂಡಲದ ವತಿಯಿಂದ ಅತ್ಯಂತ ಪ್ರೀತಿಯ ಗೌರವವನ್ನು ಎಲ್ಲ ಕಾರ್ಯಕರ್ತರ ಪರವಾಗಿ ನೀಡ್ತಾ ಇದ್ದೇವೆ. ದಯವಿಟ್ಟು ಯಾವ ಕಾರ್ಯಕರ್ತರು ದಯವಿಟ್ಟು ಹೋಗಬಾರ್ದು. ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ, ಕಾರ್ಯಕಾರಿಣಿ ನಡೀಲಿಕ್ಕಿದೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ನರೇಂದ್ರ ಮೋದಿಗೆ, ಭಾರತೀಯ ಜನತಾ ಪಾರ್ಟಿಗೆ ಎಲ್ಲ ವಿಷಯಗಳನ್ನು ಹರೀಶ್ ಪೂಂಜಾ ಅವರು ತಿಳಿಸಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾತನಾಡೋದು ಸೂಕ್ತ ಅಲ್ಲ. ನಾನು ಸ್ವಲ್ಪ ಸಮಯ ಕೆಲಸ ಮಾಡಬೇಕು. ಪ್ರಾಯಶಃ ಕೆಲಸ ಮಾಡಿದ ನಂತರ ಏನೆಲ್ಲ ಕೆಲಸ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ಬೋದು. ಸಮಸ್ಯೆಗಳ ಬಗ್ಗೆ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ನಾನು ಈ ಸಂದರ್ಭದಲ್ಲಿ ಸಂಘಟನೆಯ ಮೊದಲ ಕೆಲಸವನ್ನು ಪ್ರಾಯಶಃ ಬೆಳ್ತಂಗಡಿ ಮಂಡಲದಲ್ಲಿ ಮಾಡಿದ್ದು. ನಾನು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆದ ನಂತರ ಬೆಳ್ತಂಗಡಿ ಮಂಡಲದ ಪ್ರಭಾರಿಯಾಗಿ ಈ ಮಂಡಲದಲ್ಲಿ ತುಂಬ ಕೆಲಸವನ್ನು ಮಾಡುವಂಥ ಅವಕಾಶ ಸಿಕ್ಕಿತ್ತು. ಹಾಗಾಗಿ ಬೆಳ್ತಂಗಡಿ ಮಂಡಲದ ಹೆಚ್ಚಿನ ಕಾರ್ಯಕರ್ತರ ಮುಖ ಪರಿಚಯ ನನಗಿದೆ. ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ, ಆದರೆ ಮುಖ ಪರಿಚಯ ನನಗಿದೆ. ಅವತ್ತಿನಿಂದ ಇವತ್ತಿನವರೆಗೆ 2016ರ ಸಂದರ್ಭ ಇರ್ಬೋದು, ಆ ಸಂದರ್ಭದಲ್ಲಿ ನಾನು ಬೆಳ್ತಂಗಡಿಯ ಮಂಡಲದ ಪ್ರಭಾರಿಯಾಗಿ ಕೆಲಸವನ್ನು ನಿರ್ವಹಿಸಿದೆ. ತುಂಬ ಖುಷಿ ಕೊಡುವ ಸಂಗತಿ ಏನಂದರೆ, ಜಿಲ್ಲಾಧ್ಯಕ್ಷರು ಇದನ್ನು ಸಂಘಟನಾತ್ಮಕವಾಗಿ ಅತ್ಯಂತ ಗಟ್ಟಿಯಾದ ಕ್ಷೇತ್ರ ಅಂತ ಹೇಳಿದರು. ಸುಳ್ಯ ವಿಧಾನಸಭಾ ಕ್ಷೇತ್ರ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಮಾದರಿ, ಆ ರೀತಿಯ ಸಂಘಟನೆ ಎಲ್ಲಿಯೂ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಹೇಳ್ತಾ ಇದ್ವಿ. ಇವತ್ತು ಹಲವು ಮಂಡಲಗಳು ಆ ರೀತಿ ಆಗಿದೆ. ಮಂಗಳೂರು ಉತ್ತರ ಮಂಡಲ ಒಂದು ರೀತಿಯಲ್ಲಿ ಆ ರೀತಿ ಇದೆ, ಬೆಳ್ತಂಗಡಿ ಮಂಡಲ ಆ ರೀತಿ ಇದೆ. ಆದರೆ ನನಗೆ ಬೆಳ್ತಂಗಡಿ ಮಂಡಲದ ಕಾರ್ಯಕರ್ತರನ್ನು ನೋಡುವಾಗ ಖುಷಿ ಕೊಡೋದೇನೆಂದರೆ, ಪ್ರಾಯಶಃ ಏನೂ ಅಪೇಕ್ಷೆಯನ್ನು ಇಟ್ಕೊಳ್ಳದೆ, ಹರೀಶ್ ಪೂಂಜರ್ ಹೇಳಿದ ಹಾಗೆ ರಸ್ತೆ ಮತ್ತು ಶಾಲೆಯ ಬಗ್ಗೆ ಹೇಳ್ತಾರೆ ಬಿಟ್ಟರೆ ಏನೂ ಅಪೇಕ್ಷೆಯನ್ನು ಇಟ್ಕೊಳ್ಳದೆ ವಿಚಾರದ ಪರವಾಗಿ, ಹಿಂದುತ್ವದ ಪರವಾಗಿ, ರಾಷ್ಟ್ರೀಯತೆಯ ಪರವಾಗಿ ಮತ್ತು ನಮ್ಮ ಪಾರ್ಟಿಯ ಮೇಲೆ ಒಂದು ವಿಶೇಷವಾದ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ಕಾರ್ಯಕರ್ತರು ಮತ್ತು ಅತ್ಯಂತ ಕಷ್ಟದಲ್ಲಿರುವಂಥ ಕಾರ್ಯಕರ್ತರು, ಮೂಲಭೂತ ಸೌಕರ್ಯ ಅತ್ಯಂತ ಕಡಿಮೆ ಇರುವಂಥ ವಿಧಾನಸಭಾ ಕ್ಷೇತ್ರವಾಗಿದ್ದರೂ ಕೂಡ ಪಾರ್ಟಿಯ ವಿಚಾರ, ಹಿಂದುತ್ವದ ವಿಚಾರ, ರಾಷ್ಟ್ರೀಯತೆಯ ವಿಚಾರ, ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ನಿಜವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಹೇಗೆ ರಾಷ್ಟ್ರ ಮೊದಲು ಪಾರ್ಟಿ ನಂತರ ತನ್ನ ಸ್ವಂತ ಕೊನೆಗೆ ಅನ್ನುವಂಥ ಅಕ್ಷರಶಃ ಆ ರೀತಿ ಜೀವಿಸುವಂಥ ಯಾವುದಾದ್ರೂ ಕಾರ್ಯಕರ್ತರು ಯಾವುದಾದ್ರೂ ಮಂಡಲದಲ್ಲಿ ಇದ್ರೆ ಅದು ಬೆಳ್ತಂಗಡಿ ಮಂಡಲ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಕಷ್ಟದಲ್ಲಿರುವಂಥ ಕಾರ್ಯಕರ್ತರಲ್ಲಿ ಮನೆಗೆ ಹೋಗ್ಲಿಕ್ಕೂ ಕಷ್ಟ, ಮನೆಯಲ್ಲಿಯೂ ಕಷ್ಟ, ಈ ರೀತಿಯ ಕಷ್ಟವನ್ನು ಸಹಿಸಿಕೊಂಡು ಪಾರ್ಟಿಗೋಸ್ಕರ, ರಾಷ್ಟ್ರಗೋಸ್ಕರ ಕೆಲಸ ಮಾಡ್ತಿರುವಂಥ ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಕಾರ್ಯಕರ್ತ ಮಿತ್ರರೇ, ಈ ಅಭಿನಂದನೆಯನ್ನು ಏನು ಕೊಟ್ಟಿದ್ದೀರಾ, ಈ ಪ್ರೀತಿಯನ್ನು ಏನು ಕೊಟ್ಟಿದ್ದೀರಾ, ಈ ಪ್ರೀತಿ ನಮ್ಮ ಕಾರ್ಯಕರ್ತರಿಗೋಸ್ಕರ ಅನ್ನುವಂಥದ್ದನ್ನು ಅತ್ಯಂತ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ 2024ರ ಲೋಕಸಭಾ ಚುನಾವಣೆ ಅದು ದಕ್ಷಿಣ ಕನ್ನಡ ಮಾತ್ರವಲ್ಲ, ಇಡೀ ದೇಶದಲ್ಲಿ ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆದಂಥ ಚುನಾವಣೆ ಇದು. ಹಲವು ಸುಳ್ಳುಗಳು ಈ ಚುನಾವಣೆಯಲ್ಲಿ ನಡೆಯಿತು, ಹಲವು ಅಪಪ್ರಚಾರಗಳು ಈ ಚುನಾವಣೆಯಲ್ಲಿ ನಡೆಯಿತು. ನಮ್ಮ ವಿಚಾರವನ್ನ, ಹಿಂದೂ ಸಮಾಜವನ್ನ ಒಡೆಯುವಂಥ ಕೆಲಸವನ್ನ ಕಳೆದ ಹಲವಾರು ವರ್ಷದಿಂದ ಏನು ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಒಟ್ಟಿರುವಂಥ ಕೂಟ ಮಾಡ್ತಾ ಇತ್ತ, ಅದನ್ನು ಅತ್ಯಂತ ಹೆಚ್ಚಿಗೆ ಮಾಡಿದಂಥ ಚುನಾವಣೆ ಯಾವುದಾದ್ರೂ ಇದ್ರೆ ಅದು 2024ರ ಚುನಾವಣೆ. ನಮ್ಮ ಮಧ್ಯೆ ಒಡಕನ್ನು ತರುವಂಥ ಪ್ರಯತ್ನ, ನಮ್ಮ ಕಾರ್ಯಕರ್ತರ ಮಧ್ಯೆ ಜಾತಿಯನ್ನು ತರುವಂಥ ಪ್ರಯತ್ನ, ಈ ಎಲ್ಲ ಪ್ರಯತ್ನಕ್ಕೆ ಒಂದು ಉತ್ತರವಾಗಿ 2024ರ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಕೆಲಸದ ಕಾರಣಕ್ಕೆ ಒಂದು ಅಭೂತಪೂರ್ವವಾದ ಜಯವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಂದಿದ್ದೇವೆ. ಹಾಗಾಗಿ ಈ ಚುನಾವಣೆ ಧರ್ಮದ ಗೆಲುವಾದಂಥ ಚುನಾವಣೆ. ತುಳುನಾಡಿನಲ್ಲಿ ಸತ್ಯ, ಧರ್ಮ, ನ್ಯಾಯಕ್ಕೆ ಯಾವತ್ತೂ ಗೆಲುವಿದೆ ಅನ್ನುವಂಥ ಮಾತೇನಿತ್ತ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅದಕ್ಕೆ ಉತ್ತರವಾದಂಥ ಚುನಾವಣೆ 2024ರ ಚುನಾವಣೆ. ಸುಳ್ಳು ಅಪಪ್ರಚಾರಕ್ಕೆ ಉತ್ತರವಾಯಿತು ಈ ಚುನಾವಣೆ. ನರೇಂದ್ರ ಮೋದಿ ಅವರು ಕೆಲಸ ಏನು ಮಾಡಿದರೆ ಕಳೆದ 10 ವರ್ಷದಲ್ಲಿ ಜನಮಾನಸಕ್ಕೆ ಯಾವ ರೀತಿ ಅವರು
ಪ್ರಾಮಾಣಿಕವಾಗಿ ಮುಟ್ಟುವಂತ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಮತದಾರ ಉತ್ತರವನ್ನು ಕೊಟ್ಟಿದ್ದಾನೆ. ನಮ್ಮ ಕಾರ್ಯಕರ್ತ ಆ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಚುನಾವಣೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಳು ಮತ್ತು ಅಪಪ್ರಚಾರ ನಡೆಯಲಿಲ್ಲ, ಇಡೀ ದೇಶದಲ್ಲಿ ನಡೆದಿದೆ. ಮೊನ್ನೆ ಲೋಕಸಭಾ ಅಧಿವೇಶನ ನಡೀತಿರುವಂತಹ ಸಂದರ್ಭದಲ್ಲಿ, ಮೊದಲನೇ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಇಂಡಿ ಅಲಯನ್ಸ್ನ ಸದಸ್ಯರೇನಿದ್ದಾರೆ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ತಮ್ಮ ಪ್ರಮಾಣ ವಚನವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನ ಉಳಿಸಿ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬಾ ಹಿರಿಯರು ಇಲ್ಲಿದ್ದಾರೆ. ಸಂವಿಧಾನವನ್ನು ಉಳಿಸುವ, ಪ್ರಜಾಪ್ರಭುತ್ವವನ್ನು ಉಳಿಸುವ ಹೋರಾಟವನ್ನು ಮಾಡಿದಂತಹ ಕಾರ್ಯಕರ್ತರು ತುಂಬಾ ಜನ ಇಲ್ಲಿದ್ದಾರೆ. ಅತ್ಯಂತ ವಿಪರ್ಯಾಸದ ಮಾತೇನೆಂದ್ರೆ, ಪ್ರಜಾಪ್ರಭುತ್ವವನ್ನು ಹೊಸಕ್ಕೆ ಹಾಕುವಂತ, ಸಂವಿಧಾನವನ್ನ ಅಳಿಸಿ ಹಾಕುವಂತ ಪ್ರಯತ್ನ ಮಾಡಿದಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಸಂವಿಧಾನವನ್ನು ಉಳಿಸುವಂತ, ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಮಾತನ್ನ ಆಡ್ತಾ ಇದ್ದಾರೆ. ಬಂಧುಗಳೇ, ನಾವು ಕಾರ್ಯಕರ್ತರು ಈ ಒಂದು ಪ್ರಯತ್ನ ಏನು ನಡೀತಾ ಇದೆಯಾ, ಸಂವಿಧಾನವನ್ನು ನಾವು ಉಳಿಸ್ತೇವೆ, ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ತೇವೆ ಅನ್ನುವಂಥ ಒಂದು ಪ್ರೊಪಗಂಡವನ್ನು ಏನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆಯಾ, ಇದರ ವಿರುದ್ಧ ಅತ್ಯಂತ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆಂದ್ರೆ ಈ ದೇಶದಲ್ಲಿ ಎಮರ್ಜೆನ್ಸಿಯನ್ನು ಹಾಕಿದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಎಮರ್ಜೆನ್ಸಿ ವಿರುದ್ಧ ಹೋರಾಟವನ್ನು ಮಾಡಿದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ಎಮರ್ಜೆನ್ಸಿಯ ವಿರುದ್ಧ ಜನಸಂಘವನ್ನೇ ಜನತಾ ಪಾರ್ಟಿಯ ಜೊತೆಗೆ ವಿಲೀನವನ್ನ ಮಾಡಿಕೊಂಡು ರಾಷ್ಟ್ರಕ್ಕೋಸ್ಕರ, ಸಂವಿಧಾನಕ್ಕೋಸ್ಕರ, ಪ್ರಜಾಪ್ರಭುತ್ವಕ್ಕೋಸ್ಕರ ಹೋರಾಟವನ್ನ ಮಾಡಿದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆ ಕಾರ್ಯಕರ್ತರು ನಾವು, ಆ ಪರಂಪರೆಯಿಂದ ಬಂದಂತಹ ಕಾರ್ಯಕರ್ತರು ನಾವು. ಹಾಗಾಗಿ ಅದನ್ನು ನೆನಪಿಸಿಕೊಳ್ಳುವಂತ ಅವಶ್ಯಕತೆ ಇದೆ. ಕಾಂಗ್ರೆಸ್ನ ವಿಪರ್ಯಾಸ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು SC ಮತ್ತು ST ವಿರುದ್ಧ ಇರುವಂತ ಒಂದು ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. SCP TCP ಫಂಡ್ ಅನ್ನ ಡೈವರ್ಟ್ ಮಾಡಿ ಸಂವಿಧಾನದಲ್ಲಿ ಸಂವಿಧಾನದ ಮಾನ್ಯತೆಯ ಆಧಾರದಲ್ಲಿ SCP TCP ಫಂಡ್ ಇದೆಯಾ, ಆ 13,000 ಕೋಟಿಯನ್ನು ಇವತ್ತು ದಲಿತರಿಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೊಡದೆ ಆಡಳಿತವನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಾರ್ಟಿ ಸಂವಿಧಾನವನ್ನು ಉಳಿಸಿ ಅನ್ನುವಂಥ ಒಂದು ಮಾತನ್ನ ಹೇಳಿಕೊಂಡು ಸಮಾಜದ ಮಧ್ಯೆ ಹೋಗ್ತಾ ಇದೆ. ಆ ಕಾರಣಕ್ಕೆ ನಾವು ಎಚ್ಚರಿಕೆ ಇರಬೇಕಾಗಿದೆ. SC ST ಫಂಡ್, ವಾಲ್ಮೀಕಿ ನಿಗಮದ ಹಣ ಏನಿದೆಯಾ, ಕ್ಲಿಯರ್ ಕಟ್ ಬ್ಲ್ಯಾಕ್ ಅಂಡ್ ವೈಟ್ ಕೇಸ್ ಇದು. 187 ಕೋಟಿಯನ್ನ ನೇರವಾಗಿ ಟ್ರಾನ್ಸ್ಫರ್ ಮಾಡಿ ಇವತ್ತು ಆದರೂ ಕೂಡ ನಾಚಿಕೆ ಇಲ್ಲದೆ ಸಿದ್ದರಾಮಯ್ಯ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಕಳೆದ 35-40 ವರ್ಷದಿಂದ ಸಿದ್ದರಾಮಯ್ಯ ತಾನೊಬ್ಬ ಕ್ಲೀನ್ ಪಾಲಿಟಿಷಿಯನ್, ಹಿಂದುಳಿದವರ, ಅಲ್ಪಸಂಖ್ಯಾತರ, ದಲಿತರ, ಪರಿಶಿಷ್ಟ ಪಂಗಡದವರ ಚಾಂಪಿಯನ್ ಅಂತ ಹೇಳಿಕೊಂಡು ಆಡಳಿತವನ್ನು ಮಾಡ್ತಾ ಇದ್ದ ಸಿದ್ದರಾಮಯ್ಯರ ಇವತ್ತು ಅವರು ಕುಲ್ಲ ಆಗಿದ್ದಾರೆ ಸಮಾಜದ ಮಧ್ಯೆ. ನಾವು ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದ ಏನು ಹೋರಾಟ ಇವತ್ತು ನಡೀತಾ ಇದೆಯಾ, ಅವರ ಬಂಡವಾಳವನ್ನ ಬಯಲು ಮಾಡುವಂತ ಹೋರಾಟ ಏನು ನಡೀತಾ ಇದೆಯಾ, ಈ ಹೋರಾಟಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕಾಗಿದೆ, ಜನಪರವಾದ ಸರ್ಕಾರ ಬರಬೇಕಾಗಿದೆ, ಹಿಂದೂ ಪರವಾದ ಸರ್ಕಾರ ಬರಬೇಕಾಗಿದೆ, ದಲಿತರ ಪರವಾದ, ಹಿಂದುಳಿದವರ ಪರವಾದ ಸರ್ಕಾರ ಬರಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ನಾವು ಕಾರ್ಯಕರ್ತರು ಅತ್ಯಂತ ಎಚ್ಚರಿಕೆಯಿಂದ ಸಂಘಟನೆಯನ್ನು ಮಾಡಬೇಕಾಗಿದೆ. ಜನಮಾನಸದಲ್ಲಿ ಪ್ರೊಪಗಂಡ ಏನು ನಡೀತಾ ಇದೆಯಾ, ನರೇಟಿವ್ ಏನು ನಡೀತಾ ಇದೆಯಾ, ಅದರ ವಿರುದ್ಧ ಕೂಡ ನಾವು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಬಂಧುಗಳೇ, 2024ರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಇದೊಂದು ಸಂಭ್ರಮ ಪಡುವಂತಹ ಕ್ಷಣ. ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ, ಸ್ವಾತಂತ್ರ್ಯದ ಶುರುವಿನಲ್ಲಿ ಜವಾಹರ್ಲಾಲ್ ನೆಹರು ಬಿಟ್ರೆ ಯಾವುದೋ ಒಂದು ಸರ್ಕಾರಕ್ಕೆ, ಯಾವುದೇ ಒಂದು ಪಾರ್ಟಿಗೆ ಜನತೆ 3ನೇ ಬಾರಿಗೆ ಅವಕಾಶವನ್ನು ನೀಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮಾತ್ರ. ಅಂತ ಒಂದು ಐತಿಹಾಸಿಕ ಸಾಧನೆಯನ್ನು ನಾವು ಮಾಡಿದ್ದೇವೆ, ಅಂತ ಒಂದು ಅಪರೂಪದ ಸಾಧನೆಯನ್ನು ನಾವು ಮಾಡಿದ್ದೇವೆ. ನಾನು ಆಗ್ಲೇ ಹೇಳಿದ ಹಾಗೆ ಅಪಪ್ರಚಾರದ ವಿರುದ್ಧ, ಸುಳ್ಳಿನ ವಿರುದ್ಧ, ಅಧರ್ಮದ ವಿರುದ್ಧ ನಾವು ಗೆಲುವನ್ನು ಸಾಧಿಸಿದ್ದೇವೆ. ಅಂತ ಒಂದು ದೊಡ್ಡ ಸಾಧನೆಯನ್ನ ಮಾಡಿದಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ಮೊದಲನೇ ಕೇಂದ್ರದ ಬಜೆಟ್ ಅನ್ನ, ಈ 5ನೇ ವರ್ಷ 3ನೇ ಅವಧಿಯ ಮೋದಿ ಸರ್ಕಾರ ಏನಿದೆಯಾ ಅದರ ಮೊದಲನೇ ಬಜೆಟ್ ಅನ್ನ ಸನ್ಮಾನ್ಯ ಕೇಂದ್ರದ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಇದು 2047ರ ವಿಕಸಿತ ಭಾರತದ ಪ್ರಧಾನಮಂತ್ರಿ ಅವರ ಕಲ್ಪನೆ ಏನಿದೆಯಾ ಅದಕ್ಕೆ ಒಂದು ಅಡಿಪಾಯ ಹಾಕುವಂತ ಬಜೆಟ್. ಬಂಧುಗಳು, ನಾನು ಅತ್ಯಂತ ವಿಶ್ವಾಸದಿಂದ ನಿಮಗೆ ಹೇಳ್ತೇನೆ, ಈ ಬಜೆಟ್ನ ಅಧ್ಯಯನವನ್ನು ನಾನು ಮಾಡಿ, ನಾನು ಚುನಾವಣೆಯ ಮೊದಲು
ಈ ದೇಶ, ಈ ಜಿಲ್ಲೆಗೆ ಅಭಿವೃದ್ಧಿಗೋಸ್ಕರ ನವಯುಗ ನವಪಥ ಅನ್ನುವಂಥ ಒಂದು ಕಲ್ಪನೆಯನ್ನು ಹಾಕಿದ್ದೇನೆ. ನನಗೆ ಖುಷಿ ಕೊಡುವ ಸಂಗತಿ ಏನಂದ್ರೆ, ಕೇಂದ್ರದ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ 9 ಆದ್ಯತೆಯ ವಿಷಯಗಳನ್ನು ಇಟ್ಕೊಂಡು, 9 ಫೋಕಸ್ ಏರಿಯಾಸ್ಗಳನ್ನು ಇಟ್ಕೊಂಡು ಈ ಬಜೆಟ್ ಅನ್ನ ಮಂಡಿಸಿದ್ದಾರೆ. ನಾವು ಕೂಡ ಅದೇ ರೀತಿ 9 ಮುಖಗಳಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡಿದ್ದೇವೆ. ಈ ಬಜೆಟ್ನ ಅಧ್ಯಯನವನ್ನು ಮಾಡಿ ಬಜೆಟ್ನಲ್ಲಿ ಬಂದಿರುವಂತಹ ಹೊಸ ಅಂಶಗಳು, ಹೊಸ ಕಾರ್ಯಕ್ರಮಗಳೇನಿದೆಯಾ ಅದನ್ನು ಜಿಲ್ಲೆಗೆ ಹೇಗೆ ತೊಡಗಿಸಿಕೊಳ್ಬೋದು, ನಮ್ಮ ಕಾರ್ಯಕರ್ತರಿಗೆ ಹೇಗೆ ಶಕ್ತಿಯನ್ನು ತುಂಬಿಸಲಿಕ್ಕೆ ಆ ಬಜೆಟ್ ಅನ್ನು ಉಪಯೋಗಿಸಬಹುದು, ಅದನ್ನು ನಾನು ಶಾಸಕರು ಒಟ್ಟಿಗೆ ಸೇರಿಕೊಂಡು ಈ ಜಿಲ್ಲೆಯಲ್ಲಿ ಅನುಷ್ಠಾನಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈಲ್ವೆ ಇಲಾಖೆ 3 ರೈಲ್ವೆಯ ಮಧ್ಯೆ ಹಂಚಿ ಹೋಗಿದೆ. ಒಂದು ದಕ್ಷಿಣ ರೈಲ್ವೆ, ಒಂದು ಸೌತ್ ವೆಸ್ಟರ್ನ್ ರೈಲ್ವೆ, 3ನೇದು ಕೊಂಕಣ್ ರೈಲ್ವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ರೈಲ್ವೆಯ ಆಡಳಿತಾತ್ಮಕ ಸಮಸ್ಯೆಗಳಿಂದಾಗಿ ಈ 3 ರೈಲ್ವೆಗಳು, ಒಂದು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಂಥದ್ದು ಸೌತ್ ವೆಸ್ಟರ್ನ್ ರೈಲ್ವೆ, ಮಂಗಳೂರಿನಿಂದ ದಕ್ಷಿಣ ಭಾಗಕ್ಕೆ ಹೋಗುವಂಥದ್ದೆಲ್ಲ ಸದರ್ನ್ ರೈಲ್ವೆ, ಮಂಗಳೂರಿನಿಂದ ಉತ್ತರ ಭಾಗಕ್ಕೆ ಹೋಗುವಂಥದ್ದು ಕೊಂಕಣ್ ರೈಲ್ವೆ. ಈ 3 ರೈಲ್ವೆಯ ಆಡಳಿತಾತ್ಮಕ ಸಮಸ್ಯೆಗಳ ಕಾರಣಕ್ಕೆ ಮತ್ತು ಭೌಗೋಳಿಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪಶ್ಚಿಮ ಘಟ್ಟ ಒಂದು ಕಡೆ ಬರುವ ಕಾರಣಕ್ಕೆ ರೈಲ್ವೆ ಇಲಾಖೆಯಿಂದ ತುಂಬ ಪ್ರಯೋಜನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕೇಂದ್ರದ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಮತ್ತು ನಮ್ಮ ರಾಜ್ಯದವರೇ ಆದಂಥ ಕೇಂದ್ರದ ರೈಲ್ವೆ ರಾಜ್ಯ ಸಚಿವರಾದಂಥ ಸೋಮಣ್ಣ ಅವರಲ್ಲಿ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಈ 3 ಇಲಾಖೆಯ ಆಡಳಿತಾತ್ಮಕ ವ್ಯವಸ್ಥೆಯ ಮಧ್ಯೆ ಒಂದು ಕೋಆರ್ಡಿನೇಷನ್ ಕಮಿಟಿ ಆಗಬೇಕು, ಅದನ್ನು ಮಂಗಳೂರಿನಲ್ಲಿ ಆ ಸಭೆಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ ಕಾರಣಕ್ಕೆ ಅವರು ಒಪ್ಪಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು, ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ದಕ್ಷಿಣ ರೈಲ್ವೆ ಮತ್ತು ಸೌತ್ ವೆಸ್ಟರ್ನ್ ರೈಲ್ವೆ ಮತ್ತು ಕೊಂಕಣ್ ರೈಲ್ವೆ 3ರ GMಗಳು ಮಂಗಳೂರಿಗೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮತ್ತು ರೈಲ್ವೆ ಇಲಾಖೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಸಾಧ್ಯತೆಗಳಿದೆ, ಯಾವ ಹೊಸ ಯೋಜನೆಗಳನ್ನು ಹಾಕ್ಬಿಡಬಹುದಾ, ಈ ದೃಷ್ಟಿಯಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ, ಒಂದು ವ್ಯವಸ್ಥೆಯ ನಿರ್ಮಾಣಕ್ಕೆ ಮೊದಲನೇ ಆದ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಅದರ ಫಾಲೋ ಅಪ್ ದೃಷ್ಟಿಯಿಂದ ಕೇಂದ್ರದ ರೈಲ್ವೆ ಸಚಿವರು ಇಲ್ಲಿಂದ ತೆರಳಿದ ನಂತರ ನಾವು ಮೊದಲನೇ ಸಭೆಯನ್ನು ಮೊನ್ನೆ ಮಾಡಿ ಆ ಸಭೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಆ ಸಭೆಯಲ್ಲಿ 3 ತಿಂಗಳಿಗೊಮ್ಮೆ ದಕ್ಷಿಣ ರೈಲ್ವೆಯ DRM, ಸೌತ್ ವೆಸ್ಟರ್ನ್ ರೈಲ್ವೆ DRM ಮತ್ತು ಕೊಂಕಣ್ ರೈಲ್ವೆ DRM ಅನ್ನು ಇಟ್ಕೊಂಡು ಮಂಗಳೂರಿನಲ್ಲಿ ಒಂದು ಸಭೆಯನ್ನು ಮಾಡೋದು. ಆ ಸಭೆಯಲ್ಲಿ ಮೇಜರ್ ಯೋಜನೆಗಳೇನಿದೆ, ಮೇಜರ್ ಸಮಸ್ಯೆಗಳೇನಿದೆ ಅದಕ್ಕೆ ಶಾಸಕರುಗಳನ್ನು ಇಟ್ಕೊಂಡು, ಆ ಸಭೆಯ ಜಿಲ್ಲಾಧಿಕಾರಿಗಳನ್ನು ಇಟ್ಕೊಂಡು, ಎಲ್ಲ ಇಲ್ಲಿಯ ಜನಪ್ರತಿನಿಧಿಗಳನ್ನು ಇಟ್ಕೊಂಡು ಸಮಸ್ಯೆ ಇತ್ಯರ್ಥಕ್ಕೆ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೇವೆ. ಅದರ ಜೊತೆಗೆ ತಿಂಗಳಿಗೊಂದು ಸಭೆಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ರೈಲ್ವೆ ಇಲಾಖೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಪಶ್ಚಿಮ ಘಟ್ಟದಲ್ಲಿ ಈಗಾಗಲೇ ಫೀಸಿಬಿಲಿಟಿ ಸ್ಟಡಿ ಆಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಹೊಸ ರೈಲ್ವೆ ಲೈನನ್ನು ತರಲಿಕ್ಕೆ ಫೀಸಿಬಿಲಿಟಿ ಸ್ಟಡಿ ಈಗ ನಡೀತಾ ಇದೆ. ಹರೀಶ್ ಪೂಂಜಾ ಅವರು ಹೇಳಿದ್ದಾರೆ, ಶಿಶಿಲ ಬೈರಾಪುರದ ಮಧ್ಯೆ ಕೂಡ ಫೀಸಿಬಿಲಿಟಿ ಸ್ಟಡಿ ಆಗಬೇಕು. ನಾನು ಕೇಂದ್ರದ ಸಚಿವರಲ್ಲಿ ಈಗಾಗಲೇ ಹೇಳಿದ್ದೇನೆ, ಈಗ ಇರುವಂಥ ರೈಲ್ವೆ ಲೈನ್ಗೆ ಒಂದು ಸೈಡಿಂಗ್ ಅನ್ನು ಕೊಟ್ಟು ಈ ಹೊಸ ರೈಲ್ವೆ ಲೈನ್ ಆಗುವವರೆಗೆ ಈಗಿರುವ ರೈಲ್ವೆ ಲೈನನ್ನು ಗಟ್ಟಿಗೊಳಿಸಿ ಮಂಗಳೂರು ಬೆಂಗಳೂರು ಮಧ್ಯೆ ಈಗ 12 ಗಂಟೆಯನ್ನು ತೆಗೆದುಕೊಳ್ತಾ ಇದೆ, ಅದನ್ನು ಎಷ್ಟು ಕಡಿಮೆ ಮಾಡಬಹುದು ಅನ್ನುವಂಥ ಪ್ರಯತ್ನಕ್ಕೂ ಕೂಡ ಅಧ್ಯಯನ ನಡೀತಾ ಇದೆ. ಅದರ ಜೊತೆಗೆ ಹೊಸ ರೈಲ್ವೆ ಲೈನಿಗೆ ಎಲ್ಲಿ ಕಡಿಮೆ ಗ್ರೇಡಿಯಂಟ್ ಇದೆಯಾ, ಉದಾಹರಣೆಗೆ ಹರೀಶ್ ಪುಂಜಾ ಅವರು ಹೇಳಿದಾಗೆ ಶಿಶಿಲ ಬೈರಾಪುರದ ಮಧ್ಯೆ 11 ಕಿಲೋಮೀಟರ್ನಲ್ಲಿ ನಾವು ವೆಸ್ಟರ್ನ್ ಘಾಟನ್ನು ಕ್ರಮಿಸಬಹುದು ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಆ ಭಾಗದ ಅಧ್ಯಯನವನ್ನು ಕೂಡ ಮಾಡಲಿಕ್ಕೆ ನನ್ನ ಒತ್ತನ್ನು ಕೊಟ್ಟು, ಪಶ್ಚಿಮ ಘಟ್ಟದಲ್ಲಿ ನಾವು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಪಶ್ಚಿಮ ಘಟ್ಟದಲ್ಲಿ ಮೊದಲನೇದಾಗಿ ಫೀಸಿಬಿಲಿಟಿ ಸ್ಟಡಿ ಆಗಬೇಕು. ಎರಡನೇದಾಗಿ ಅವ್ರು ಹೇಳಿದಾಗೆ ದೊಡ್ಡ ನಮಗೆ ಸಮಸ್ಯೆ ಇರುವಂಥದ್ದು ಅರಣ್ಯ ಇಲಾಖೆಯ ಸಮಸ್ಯೆ, ಆ ಫಾರೆಸ್ಟ್ ಕ್ಲಿಯರೆನ್ಸನ್ನು ಏನು ಪಡಿಬೇಕು ಅದಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯಾಷನಲ್ ಹೈವೇ ಸಮಸ್ಯೆಗಳ ಬಗ್ಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೀವು ಬೆಳ್ತಂಗಡಿಯ ತಾಲೂಕಿನವರು ಪ್ರಾಯಶಃ ಅನುಭವಿಸ್ತಿರುವ ಯಾತನೆ ಏನಿದೆಯಾ, ಅನುಭವಿಸ್ತಿರುವ ಸಮಸ್ಯೆ ಏನಿದೆಯಾ, ಅದು ಪ್ರಾಯಶಃ ಯಾವ ತಾಲೂಕಿನವರು ಅನುಭವಿಸ್ತಾ ಇಲ್ಲ. ಆ ಸಮಸ್ಯೆಯ ಬಗ್ಗೆ ಹರೀಶ್ ಪುಂಜಾ ಅವರು ಈಗಾಗಲೇ ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ತುಂಬ ನ್ಯಾಷನಲ್ ಹೈವೇ ಯೋಜನೆಗಳು ಇವತ್ತು ನಡೀತಾ ಇದೆ. ಸಮಸ್ಯೆ ಏನಂದರೆ, ಈ ಕಾಂಟ್ರಾಕ್ಟರ್ಗಳು ಬೇರೆ ಕಡೆಯಿಂದ ಬರ್ತಾರೆ. ಕಾಂಟ್ರಾಕ್ಟರ್ಗಳು ಉದಾಹರಣೆಗೆ ಇಲ್ಲಿರುವಂಥ ಕಾಂಟ್ರಾಕ್ಟರ್ ಏನಿದ್ದಾರೆ, ಎಸ್ ಪಿ ಜೈನ್, DP ಜೈನ್ ಅನ್ನುವಂಥ ಕಾಂಟ್ರಾಕ್ಟರ್ ಏನಿದ್ದಾನೆ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ಮಂಗಳೂರಿಗೆ ಬರುವಾಗ, ಬೆಳ್ತಂಗಡಿಗೆ ಬರುವಾಗ ಅವರೇನು ಅನ್ಕೊಂಡಿದ್ರು, ಬೇರೆ ಎಲ್ಲದ ಕಡೆಗಳಲ್ಲಿ ಮಾಡಿದ ಹಾಗೆ ನಾವು ಎಲ್ಲವನ್ನು ಒಮ್ಮೆ ಓಪನ್ ಅಪ್ ಮಾಡಿ
ಕೆಲಸ ಮಾಡ್ತೇವೆ ಅನ್ನುವಂಥದ್ದನ್ನು ಯೋಚನೆ ಮಾಡಿಕೊಂಡು ಇಲ್ಲಿ ಮಾಡಿದ್ದಾರೆ. ಅದರ ಮಧ್ಯೆ ಅವರು ಹಣಕಾಸಿನ ಸಮಸ್ಯೆಗೆ ಒಳಗಾದರು. ಒಂದು 6 ತಿಂಗಳು ಕೆಲಸ ತಡ ಆಯಿತು. ಈಗ ಏನೋ ದೇವರ ದಯದಲ್ಲಿ ನಮ್ಮ ಕೇಂದ್ರದ ಸಚಿವರ ಸಹಕಾರದಿಂದ ಎಲ್ಲೋ ಒಂದು ಕಡೆ ಬಿಲ್ಲನ್ನು ಅವರಿಗೆ ಕೊಟ್ಟು ಅವರು ಮತ್ತೆ ಕೆಲಸ ಮಾಡುವ ಒಂದು ಸ್ಥಿತಿಗೆ ಬಂದು ನಿಂತಿದ್ದಾರೆ. ನಾನು ಇವತ್ತು ಮಧ್ಯಾಹ್ನ ಶಾಸಕರ ಜೊತೆ ಸೇರಿಕೊಂಡು ಅವರ ಸಭೆಯನ್ನು ಮಾಡಿ ಈ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ನಿರ್ವಹಿಸಬಹುದು ಅನ್ನುವಂಥದ್ದನ್ನು ಇಲಾಖೆಯ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳ ಜೊತೆ ಸೇರಿ ಆ ಸಭೆಯನ್ನು ಮಾಡಿ ಒಂದು ಸಮಸ್ಯೆಯ ಇತ್ಯರ್ಥ ಆಗುವ ಪ್ರಯತ್ನವನ್ನು ಇವತ್ತು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಬಗ್ಗೆ ಒಂದು ಹಂತದ ಜಿಲ್ಲಾ ಮಟ್ಟದ ಸಭೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ, ಆದರೆ ಅದರಲ್ಲಿ ಯಾವುದೇ ಸೊಲ್ಯೂಷನ್ ಬರಲಿಲ್ಲ. ಈಗ ಹೇಗೆ ಮಾಡೋದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ತುಂಬ ಜನರು ಡಿಸೈನ್ನ ಬದಲಾವಣೆಯ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ. ಈ ಹಂತದಲ್ಲಿ ಡಿಸೈನ್ನ ಬದಲಾವಣೆ ಮಾಡಲಿಕ್ಕೆ ನಮ್ಮ ವ್ಯಾಪ್ತಿಯೊಳಗೆ ಕಷ್ಟ ಆಗ್ಬೋದು ಅನ್ನುವಂಥ ಒಂದು ಪ್ರಾಮಾಣಿಕ ಉತ್ತರವನ್ನು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಿರುವ ಡಿಸೈನ್ ಮತ್ತು ಈಗಿರುವ ಕಾಂಟ್ರಾಕ್ಟರ್ನನ್ನು ಹೇಗೆ ನಾವು ನಮ್ಮ ಜಿಲ್ಲೆಗೆ ಪೂರಕವಾಗಿ ಜೋಡಿಸಿಕೊಂಡು ಅವನನ್ನು ಕೆಲಸವನ್ನು ಮಾಡಿಸ್ಬೋದು, ಆ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿಯಾದ ಸಮಸ್ಯೆ ಪೆರಿಯಶಾಂತಿ ಮತ್ತು ಉಜಿರೆಯ ಮಧ್ಯೆ ಆಗದ ರೀತಿಯಲ್ಲಿ ನಾವು ಕಾಂಟ್ರಾಕ್ಟರ್ ಯಾರು ಅಲಾಟ್ ಆಗ್ತಾರ ಪೆರಿಯಶಾಂತಿ ಮತ್ತು ಉಜಿರೆಗೆ ಅವರ ಜೊತೆ ಮೊದಲೇ ಸಭೆ ಮಾಡಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನವನ್ನು ಪೆರಿಯಶಾಂತಿ ಮತ್ತು ಉಜಿರೆಯ ರಸ್ತೆಯ ಮಧ್ಯೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಮಾಣಿ ಮತ್ತು ಸಂಪಾಜೆಯ ಮಧ್ಯೆ ಒಂದು 4 ಲೇನಿಂಗ್ನ ಪ್ರಾಸೆಸ್ ನಡೀತಾ ಇದೆ. ಅದು ಈಗಾಗಲೇ ನಮ್ಮ NHA RO ಅಲ್ಲಿ DPR ಹಂತಕ್ಕೆ ಬಂದಿದೆ. DPR ಮಾಡಲಿಕ್ಕೆ ಟೆಂಡರನ್ನು ಪುಷ್ ಮಾಡ್ತಾ ಇದ್ದೇವೆ. ಅದೊಂದು ಅತ್ಯಂತ ಶೀಘ್ರದಲ್ಲಿ DPRಗೆ ಒಂದು ಟೆಂಡರ್ ಆಗುವಂಥ ನಿರೀಕ್ಷೆ ಇದೆ. ಅದು DPR ಹಂತದಲ್ಲೇ ಇರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನ, ಈ ಎಲ್ಲ ಸಮಸ್ಯೆಗಳನ್ನೇನು ನಾವು ಅನುಭವಿಸಿದ್ದೀವ, ಇದರಿಂದ ಪಾಠವನ್ನೇನು ಕಲ್ತಿದ್ದೀವ, ಆ ಪಾಠವನ್ನು ಕಲಿತು ಮಾಣಿ ಸಂಪಾಜೆಯ ಮಧ್ಯ ರಸ್ತೆ ಮತ್ತು ಉಜಿರೆ ಪೆರಿಯಶಾಂತಿಯ ಮಧ್ಯ ರಸ್ತೆಯನ್ನು NHAನ ಸ್ಟ್ಯಾಂಡರ್ಡ್ಸ್ನ ಪ್ರಕಾರ ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ನಾನು ಈ ಕಾರ್ಯಕರ್ತರ ಸಭೆ ಆಗಿರೋದ್ರಿಂದ ಈ ವಿಷಯವನ್ನು ಅತ್ಯಂತ ಮುಕ್ತವಾಗಿ ಹೇಳಬೇಕು. ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸಚಿವರು ಹೇಳುವ ರೀತಿಯಲ್ಲಿ, ನನ್ನ ಅನುಭವಕ್ಕೆ ಅದು ಇನ್ನೂ ಬಂದಿಲ್ಲ, ಕೇಂದ್ರ ಸಚಿವರು ಖುದ್ದು ಅವರೇ ಹೇಳಿದ ರೀತಿಯಲ್ಲಿ ಅವರು ಹೇಳೋದು, ಲ್ಯಾಂಡ್ ಎಕ್ವಿಸಿಷನ್ನಲ್ಲಿ ಅತ್ಯಂತ ಕಷ್ಟ ಇರುವ ರಾಜ್ಯಗಳು ಯಾವುದಂದ್ರೆ ಒಂದು ತಮಿಳುನಾಡು ಮತ್ತೊಂದು ಕರ್ನಾಟಕ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಅತ್ಯಂತ ಕಷ್ಟ ಇರುವ ಜಿಲ್ಲೆ ಯಾವುದಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕೇಂದ್ರ ಸಚಿವರು ಖುದ್ದು ಹೇಳಿದರು. ಲ್ಯಾಂಡ್ ಎಕ್ವಿಸಿಷನ್ನಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಇರುವಂಥ ಜಿಲ್ಲೆ. ಉದಾಹರಣೆಗೆ ಕುಶಾಲಪ್ಪ ಗೌಡ್ರು ಇವತ್ತು ಇಲ್ಲಿದ್ದಾರೆ. ನೆಲ್ಯಾಡಿ ಭಾಗದಲ್ಲಿ ಆ ಹೈವೇ ಪಾಸ್ ಆಗ್ತಾ ಇದೆ. ಒಂದು ಹಂತದಲ್ಲಿ ನೆಲ್ಯಾಡಿಯ ಜನರೇ ಹೇಳಿದ್ದು 55 ಮೀಟರ್ ಬೇಡ, 45 ಮೀಟರ್ ಸಾಕಂತ. ಇವತ್ತು ಬೇರೆ ಡಿಮಾಂಡ್ಸ್ಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಕೂಡ ಇದೆ. ನಾವು ನ್ಯಾಷನಲ್ ಪ್ರಾಜೆಕ್ಟ್ಸ್ಗಳು ಬರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈಗ ಪೆರಿಯಶಾಂತಿ ಉಜಿರೆದು ಅಕ್ವಿಸಿಷನ್ ಆಗಿದೆ, ಹಾಗಾಗಿ ಇನ್ನೇನು ಮಾತನಾಡುವಾಗಿಲ್ಲ. ಹೊಸ ಹೈವೇಗಳು, ಹೊಸ ಪ್ರಾಜೆಕ್ಟ್ಗಳು ಬರುವಂಥ ಸಂದರ್ಭದಲ್ಲಿ ಮೊದಲೇ ಸ್ವಲ್ಪ ಇನಿಷಿಯೇಟಿವನ್ನು ತೆಗೆದುಕೊಂಡು, ಆ ಪ್ರಾಜೆಕ್ಟ್ ಪ್ರಾರಂಭ ಆಗುವ ಮೊದಲು ಇನಿಷಿಯೇಟಿವನ್ನು ತೆಗೆದುಕೊಂಡು ಅದರ ಯೋಜನೆಯಲ್ಲಿ ನಾವು ಒಂದಷ್ಟು ತೊಡಗಿಸಿಕೊಂಡ್ರೆ, ಶಾಸಕರ ಜೊತೆ ಆ ಸಂದರ್ಭದಲ್ಲಿ ಮಾತನಾಡಿದರೆ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡುವಲ್ಲಿ ಸಹಕಾರಿ ಆಗ್ಬೋದು ಅನ್ನುವಂಥದ್ದು ನನ್ನ ಇನಿಷಿಯಲ್ ಅಂದಾಜು. ಅದು ಮುಂದಿನ ದಿವಸಗಳಲ್ಲಿ ತಪ್ಪಾಗಿರ್ಬೋದು. ಹಾಗಾಗಿ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ಹೈವೇಯ ಮಾರ್ಕಿಂಗ್ ಆಗುವಂಥ ಸಂದರ್ಭದಲ್ಲಿ ನಾವು 45 ಮೀಟರ್ ಸಾಕು, 45 ಮೀಟರ್ ಸಾಕು ಅಂತ ಹೇಳಿದರೆ ಮುಂದಿನ ದಿವಸಗಳಲ್ಲಿ ಸಮಸ್ಯೆ ಆಗ್ತದೆ. ಹಾಗಾಗಿ ಎಕ್ವಿಸಿಷನ್ ಆಗುವಂಥ ಸಂದರ್ಭದಲ್ಲಿ ಮೊದಲೇ ಆ ರೋಡ್ ವೇ ಅಂತ ಹೇಳ್ತಾರೆ, ರೈಟ್ ಆಫ್ ವೇ ಅಂತ ಏನು ಹೇಳ್ತೀವ, ಅದನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ನಮಗೆ ಮುಂದಿನ ದಿವಸಗಳಲ್ಲಿ ಡೆವಲಪ್ಮೆಂಟ್ಗೆ ಸುಲಭ ಆಗ್ಬೋದು. ಹಾಗಾಗಿ ಇದನ್ನು ಕೂಡ ನಾವು ನಮ್ಮ ಗ್ರಾಮಗಳಲ್ಲಿ, ನಮ್ಮ ಈ ಹೈವೇಯ ಪಕ್ಕದಲ್ಲಿ ಹೋಗ್ತಾ ಇರುವಂಥ ಗ್ರಾಮಗಳೇನಿದೆಯಾ ಅಲ್ಲಿಯ ಕಾರ್ಯಕರ್ತರಿಗೆ, ಅಲ್ಲಿಯ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ನಾವು ಇವತ್ತು ಕೇವಲ ವಿರೋಧ ಪಕ್ಷವಾಗಿಲ್ಲ, ಕಳೆದ 10 ವರ್ಷದಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೇವೆ, ರಾಜ್ಯದಲ್ಲಿ 1-2 ಸಲ ಅಧಿಕಾರಕ್ಕೆ ಬಂದಿದ್ದೇವೆ. ಹಾಗಾಗಿ ಒಂದು ಆಡಳಿತ ಪಕ್ಷದ ಕಾರ್ಯಕರ್ತನಾಗಿ ಹೇಗೆ ಬದಲಾಗಬೇಕು ಅನ್ನುವಂಥದ್ದನ್ನು ಕೂಡ ಕುಶಲಪ್ಪ ಗೌಡ್ರೆ ನಾವು ನಮ್ಮ ಕಾರ್ಯಕರ್ತರಿಗೆ ತಿಳಿಸಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ಆ ಮೆಚುರಿಟಿ, ಆ ವಿಚಾರದ ಅನುಷ್ಠಾನದ ದೃಷ್ಟಿಯಿಂದ, ನಮ್ಮ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಯೋಜನೆಗಳ, ಕಾರ್ಯಕ್ರಮಗಳ ಅನುಷ್ಠಾನದ ದೃಷ್ಟಿಯಿಂದಲೂ ಕೂಡ ನಮ್ಮ ಕಾರ್ಯಕರ್ತರು ಸಜ್ಜಾಗಬೇಕಾದ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಮ್ಮ ನರೇಂದ್ರ ಮೋದಿ ಸರ್ಕಾರದ ಕಾರ್ಯಕ್ರಮಗಳು. ನರೇಂದ್ರ ಮೋದಿ ಸರ್ಕಾರ ಪ್ರಾಯಶಃ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ನರೇಂದ್ರ ಮೋದಿ ಸರ್ಕಾರ ಸಮಾಜದ ಎಲ್ಲ ವರ್ಗಗಳಿಗೆ ತಲುಪುವ ರೀತಿಯ ಕಾರ್ಯಕ್ರಮಗಳನ್ನು ತಂದಿದೆ. ಸಮಾಜದ ಎಲ್ಲ ವರ್ಗವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಗಟ್ಟಿಗೊಳಿಸಬೇಕು,
ಅವರ ಯೋಚನೆ ಏನಿದೆಯಾ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅನ್ನುವಂಥದ್ದು, ಅದರಲ್ಲಿ ಕೊನೆಯ ಅಂಶವಾದಂತಹ ಸಬ್ಕಾ ಪ್ರಯಾಸ್, ಎಲ್ಲರ ಶಕ್ತಿ ರಾಷ್ಟ್ರ ನಿರ್ಮಾಣದ ಕಡೆಗೆ ತೊಡಗಿಸಿಕೊಳ್ಬೇಕಾದ್ರೆ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಗಟ್ಟಿ ಆಗಬೇಕು. ಆ ದಿಸೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಜನೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಅದು ಅನುಷ್ಠಾನ ಆಗ್ತಾ ಇದೆ. ಬಟ್ ಈ ಹಂತದಲ್ಲಿ ಅದು ಕೇವಲ ಅಧಿಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ಅನುಷ್ಠಾನ ಆಗ್ತಾ ಇದೆ. ನನ್ನ ವಿನಂತಿ ಕಾರ್ಯಕರ್ತರಲ್ಲಿ, ಕಾರ್ಯಕ್ರಮಗಳ ಅನುಷ್ಠಾನದ ದೃಷ್ಟಿಯಿಂದ ನಾವು ಕಾರ್ಯಕರ್ತರು ಜೋಡಿಸಿಕೊಳ್ಬೇಕು. ಕಾರ್ಯಕ್ರಮದ ಅನುಷ್ಠಾನ ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಹರೀಶ್ ಪೂಂಜರ್ ಹೇಳಿದ ಹಾಗೆ ಮುದ್ರಾ ಯೋಜನೆ ಇರ್ಬೋದು, ಆಯುಷ್ಮಾನ್ ಇರ್ಬೋದು, ಬೇರೆ ಬೇರೆ ಯೋಜನೆಗಳು, ಅದರ ಅನುಷ್ಠಾನದ ದೃಷ್ಟಿಯಿಂದ ನಾನು ಜಿಲ್ಲಾ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿದ್ದೇನೆ, ಜಿಲ್ಲೆಯಲ್ಲಿ ಒಂದು ಸಮಿತಿಯನ್ನು ಮಾಡಬೇಕು ಕೇವಲ ಕಾರ್ಯಕ್ರಮ ಅನುಷ್ಠಾನದ ದೃಷ್ಟಿಯಿಂದ. ಯಾಕೆಂದ್ರೆ ಇದರಲ್ಲಿ ಎರಡು ಲಾಭ ಇದೆ. ಒಂದು, ಈ ಕಾರ್ಯಕ್ರಮಗಳು ಮೊದಲನೇ ಹಂತದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೋಗಬೇಕು. ನಮ್ಮ ಕಾರ್ಯಕರ್ತರಿಗೆ ಯಾರು ಎಲಿಜಿಬಲ್ ಇದ್ದಾರ ಅವರಿಗೆ ಇದನ್ನು ಅನುಷ್ಠಾನ ಮಾಡಿಸುವಲ್ಲಿ ಒಂದು ಪಾರ್ಟಿ ಒಂದು ವೇದಿಕೆಯಾಗಿ ಕೆಲಸವನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆಂದ್ರೆ ತುಂಬಾ ಜನರಿಗೆ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಲಾಭಾರ್ಥಿಗಳಾಗಿ ಎಲಿಜಿಬಿಲಿಟಿ ಇರುವವರಿಗೆ ಆ ಸರ್ಕಾರಿ ವ್ಯವಸ್ಥೆಯ ಮಧ್ಯೆ ಅದನ್ನು ಮಾಡಿಸಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಅಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕಾಗಿದೆ. ಯಾಕೆಂದ್ರೆ ಆಗ ಮಾತ್ರ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿಗೆ ಶಕ್ತಿ ತುಂಬಿಸುವ ಕೆಲಸವನ್ನು ನಾವು ಮಾಡಬಹುದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿವಸದಲ್ಲಿ ಜಿಲ್ಲಾ ಅಧ್ಯಕ್ಷರ ಜೊತೆ ಆ ತಂಡದ ಜೊತೆ ನಾನು ಮಾತನಾಡಿಕೊಂಡು ಹೇಗೆ ವ್ಯವಸ್ಥಿತವಾಗಿ ಒಂದಷ್ಟು ಯೋಜನೆಗಳನ್ನಾದರೂ ನಮ್ಮ ಕಾರ್ಯಕರ್ತರಿಗೆ ಜೋಡಿಸಿಕೊಳ್ಳುವ ರೀತಿಯಲ್ಲಿ ಜಿಲ್ಲೆಯಾದ್ಯಂತ ಮಾಡಬೇಕು ಅನ್ನುವಂಥ ಇಚ್ಛೆಯೂ ಕೂಡ ನನಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, MRPL 4ನೇ ಫೇಸ್ನ ಎಕ್ವಿಸಿಷನ್ನ R&R ಮೀಟಿಂಗ್ ಮೊನ್ನೆ ಆಗಿದೆ. ಅದರ ಫೈನಲ್ ಇದು ಕ್ಲೋಸ್ ಆಗಿದೆ. ಹಾಗಾಗಿ MRPL 4ನೇ ಹಂತದ ಯೋಜನೆಗಳು ಕೂಡ ಪ್ರಾರಂಭ ಆಗ್ತದೆ. ಪ್ಲಾಸ್ಟಿಕ್ ಪಾರ್ಕ್ ಅನ್ನುವಂಥದ್ದು ಈ ಜಿಲ್ಲೆಗೆ ಅನಂತಕುಮಾರ್ ಅವರು ಘೋಷಣೆ ಮಾಡಿದಂಥ ಯೋಜನೆ. ಬೇರೆ ಬೇರೆ ಕಾರಣಕ್ಕೆ ಆ ಯೋಜನೆ ಹಲವಾರು ಕಾರಣಕ್ಕೆ ತಡ ಆಗಿದೆ. ನಾನು ಮೊನ್ನೆ ಅದರ ಮೀಟಿಂಗನ್ನು ಮಾಡಿದ್ದೇನೆ ಮತ್ತು ಪ್ಲಾಸ್ಟಿಕ್ ಪಾರ್ಕ್ನ KDB ಅದಕ್ಕೆ ಜಾಗವನ್ನು ಕೊಟ್ಟಿದೆ. ಬಟ್ ಸಮಸ್ಯೆ ಏನಾಗಿದೆ ಅಂದರೆ ಒಂದು 10 ಎಕರೆ ಜಾಗವನ್ನು ಲಿಟಿಗೇಷನ್ ಇರುವಂಥ ಜಾಗವನ್ನು ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡಿಕೊಂಡು ಪ್ಲಾಸ್ಟಿಕ್ ಪಾರ್ಕನ್ನು ಆದಷ್ಟು ಬೇಗ ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಬಂಧುಗಳೇ, ನಾನು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕೆಲಸ ಏನು ಮಾಡಿಲ್ಲ, ಈಗ ಪ್ರಯತ್ನ ಮಾತ್ರ ನಡೀತಾ ಇದೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ, ವಿಶೇಷವಾಗಿ ರೈಲ್ವೆ ಮತ್ತು ಹೆದ್ದಾರಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಕೆಲಸಗಳು ನಡೀತಾ ಇದೆ ಅದಕ್ಕೆ ವೇಗ ಕೊಡುವಂಥ ಕೆಲಸ ಮತ್ತು ಹೊಸ ಕೆಲಸವನ್ನು ಕೂಡ ಜೋಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ವಿಶೇಷವಾಗಿ ಮಂಗಳೂರು ನಗರಕ್ಕೆ ಒಂದು ರಿಂಗ್ ರೋಡ್ನ ಸ್ಟಡಿ ಮಾಡಲಿಕ್ಕೆ ನಾನು ಈಗಾಗಲೇ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಮಂಗಳೂರಿಗೆ ಒಂದು ರಿಂಗ್ ರೋಡ್ನ ಪ್ರಯತ್ನವನ್ನು ಮಾಡಿದರೆ ಆ ಮಂಗಳೂರು ನಗರದೊಳಗೆ ಟ್ರಾಫಿಕ್ನ ಸಮಸ್ಯೆಯನ್ನು ಸ್ವಲ್ಪ ಕಡಿಮೆ ಮಾಡಿಸಬಹುದು ಅನ್ನುವಂಥ ಯೋಚನೆ ಇದೆ. ಆ ದೃಷ್ಟಿಯಿಂದಲೂ ಕೆಲಸವನ್ನು ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕಿರುವಂಥ ಒಂದು ದೊಡ್ಡ ಅವಕಾಶಗಳೇನಿದೆಯಾ ಅದನ್ನು ಜೋಡಿಸಿ, ನಾನು ಮೊನ್ನೆ ಪ್ರವಾಸೋದ್ಯಮ ಸಚಿವರಲ್ಲಿ ಮಾತನಾಡಿ ಧರ್ಮಸ್ಥಳ, ಸುಬ್ರಹ್ಮಣ್ಯ ಮತ್ತು ಕೊಲ್ಲೂರಿನ ಏನು ಒಂದು ಲಿಂಕನ್ನು ಮಾಡಬೇಕನ್ನುವಂಥದ್ದು ಹರೀಶ್ ಪೂಂಜರ ಕಲ್ಪನೆ ಏನೈತಿ ಅದನ್ನು ಕೇಂದ್ರದ ಪ್ರವಾಸೋದ್ಯಮ ಸಚಿವರಲ್ಲಿ ಮಾಡಿದ್ದೇನೆ. ಅದರಲ್ಲಿ ಸ್ವದೇಶ್ ದರ್ಶನ್ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ ಮತ್ತು ಪ್ರಸಾದ್ ಅನ್ನುವಂಥ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ. ಅದನ್ನು ಇಲ್ಲಿ ಹೇಗೆ ಜೋಡಿಸಿಕೊಳ್ಬಹುದು ಅನ್ನುವಂಥದ್ದು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಮುಂದೆ ಒಂದು ಕಡೆಯಿಂದ ಹೋರಾಟ, ಒಂದು ಕಡೆಯಿಂದ ಅಭಿವೃದ್ಧಿ, ಒಂದು ಕಡೆಯಿಂದ ಸಂಘಟನೆ, ಈ ಮೂರು ಒಂದಕ್ಕೊಂದು ಪೂರಕವಾಗಿ ನಡಿಬೇಕಾದ ಅವಶ್ಯಕತೆ ಇದೆ. ನಮ್ಮ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದ ಬಂದ ಮೇಲೆ ಹರೀಶ್ ಪೂಂಜ್ ಅವರು ಎಲ್ಲ ವಿಷಯಗಳನ್ನು ಉಲ್ಲೇಖ ಮಾಡಿದ್ರು. ನಾನು ಅದನ್ನು ಮತ್ತೆ ಉಲ್ಲೇಖ ಮಾಡುವ ಅವಶ್ಯಕತೆ ಇಲ್ಲ. ಒಂದು ದೊಡ್ಡ ಸಮಸ್ಯೆ ಆಗಿದೆ. ಕೇಂದ್ರ ಸರ್ಕಾರದಿಂದ ಬಂದಂಥ ಎಷ್ಟೋ ಯೋಜನೆಗಳ ಹಣವನ್ನು ಎಲ್ಲೆಲ್ಲಿ ಡೈವರ್ಟ್ ಮಾಡಿದ್ದಾರೆ ಅಂತ ಇನ್ನು ನಾಳೆ ಗೊತ್ತಾಗ್ಬೋದು. ಅದು ಇವತ್ತು ಗೊತ್ತಿಲ್ಲ ಪುಣ್ಯಕ್ಕೆ. ನಾಳೆ CAG ಆಡಿಟ್ ಮಾಡುವಂಥ ಸಂದರ್ಭದಲ್ಲಿ ಬರ್ಬೋದು. ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನವೂ ಕೂಡ ಅದು ರಾಜ್ಯ ಸರ್ಕಾರದ ಮುಖಾಂತರ ಆಗಬೇಕಾಗಿದೆ. ಆದರೆ ಈ ರಾಜ್ಯ ಸರ್ಕಾರದ ಆದ್ಯತೆ ಏನಂದ್ರೆ ಗ್ಯಾರಂಟಿಗಳನ್ನು ಒಂದು ಅವೈಜ್ಞಾನಿಕವಾಗಿ ಸೃಷ್ಟಿಸಿರುವಂಥ ಗ್ಯಾರಂಟಿಗಳು, ಜನರ ಬದುಕಿಗೆ ಗ್ಯಾರಂಟಿಗಳಲ್ಲ, ಅದು ಅವೈಜ್ಞಾನಿಕವಾಗಿ ಸೃಷ್ಟಿಸಿರುವಂಥ ಗ್ಯಾರಂಟಿಗಳನ್ನು ಹೊಂದಿಸುವುದು ಒಂದು ಕಡೆ ಆದರೆ ಕಾಂಗ್ರೆಸ್ ಹೈಕಮಾಂಡಿಗೆ ಹಣ ಹೊಂದಿಸುವುದು ಮತ್ತೊಂದು ಕಡೆ. ತೆಲಂಗಾಣದ ಚುನಾವಣೆಗೆ ಹೇಗೆ ಹಣವನ್ನು ಡೈವರ್ಟ್ ಮಾಡಿದರೂ ಎಲ್ರಿಗೂ ಗೊತ್ತಿದೆ. ಒಂದು 2 ತಿಂಗಳಲ್ಲಿ ಮಹಾರಾಷ್ಟ್ರದ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಇನ್ನೆಷ್ಟು ಸ್ಕ್ಯಾಮ್ಗಳು, ಇನ್ನೆಷ್ಟು ಭ್ರಷ್ಟಾಚಾರಗಳು ಈ ಸರ್ಕಾರದಿಂದ ಬರ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಿಂದ ತೊಲಗುವವರೆಗೆ ನಮ್ಮ ಹೋರಾಟ ಆಗಬೇಕಾಗಿದೆ. ಜನಮಾನಸದ ಮಧ್ಯೆ ನಾವು ಕಾರ್ಯಕರ್ತರಾಗಿ ಈ ಎಚ್ಚರಿಕೆಯ ಮಾತು ಜನರ ಮಧ್ಯೆ ನಿರಂತರವಾಗಿ ಸಂಪರ್ಕ ಇಟ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ.
ಮುಂದಿನ 1 ವರ್ಷದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರಲಿಕ್ಕಿದೆ. ಆ ದಿಸೆಯಲ್ಲೂ ನಾವು ಸಜ್ಜಾಗಬೇಕಾದಂಥ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಅಭಿಮಾನಕ್ಕೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೇನೆ. ಅದನ್ನು ಉಳಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚಿಗೆ ಏನನ್ನು ಮಾತನಾಡದೆ ಮುಂದಿನ ದಿವಸಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾದ ಪ್ರಯತ್ನ, ಕಾರ್ಯಕರ್ತರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾದ ಉತ್ತರ, ಕಾರ್ಯಕರ್ತರ ಸಮಸ್ಯೆಗೆ ಧ್ವನಿಯಾಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ, ಈ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಟುಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ಕೆಲಸವನ್ನ ಮಾಡ್ತೇನೆ. ಅದಕ್ಕೆ ತುಳುನಾಡಿನ ದೈವದೇವರ ಆಶೀರ್ವಾದವನ್ನು ಕೋರ್ತಾ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.